ಎಲ್ಲರಿಗೂ ನಮಸ್ಕಾರ. ಶ್ರೀಗಂಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೈಸಿಂದ ಒಂದು ಬುತ್ತಿ ಅಂತ ಮಾಡೋಣ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ಮೊದಲಿಗೆ ಬೇಯಿಸಿರೋಂಥ ರೈಸ್ ಮತ್ತು ಮೊಸರು, ಹಾಲು, ಇದು ಕೋಕೋನಟ್ ಆಯಿಲು, ಜೀರಿಗೆ, ಕೊತ್ತಂಬರಿ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸು. ಇಷ್ಟು ಸಾಮಗ್ರಿಗಳು ನಮಗೆ ಈಗ ಬೇಕು. ಫಸ್ಟು ಕೋಕೋನಟ್ ಆಯಿಲು. ನಿಮಗೆ ಬೇಕಾದರೆ ಬೇರೆ ಆಯಿಲು ನೀವು ಯೂಸ್ ಮಾಡ್ಬೋದು. ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಜೀರಿಗೆ, ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನಿಮಗೆ ಒಂದೊಂದು ಟೈಮ್ ಸಾಂಬಾರು ಇರಲ್ಲ, ಆವಾಗ ಇದನ್ನು ನಾವು ಮಾಡ್ಕೋಬೋದು. ಆ ಟೈಮಿಗೆ 5 ನಿಮಿಷಕ್ಕೆ ಇದು ರೆಡಿ ಆಗುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಒಣಮೆಣಸು, ಮತ್ತು ಹಸಿಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ಮಾಡ್ಕೊಂಡು ಅದೇ ತಕ್ಷಣ ತಿನ್ನಬೇಕು. ಮತ್ತು ಈಗ ಈರುಳ್ಳಿ ಹಾಕೋಣ. ಈಗ ಹಾಲು ಹಾಕೋಣ. ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕಿದ್ದೀನಿ. ಈಗ ನಾನು ಉಪ್ಪನ್ನು ಹಾಕ್ತಾ ಇಲ್ಲ, ಯಾಕೆ ಅಂದರೆ ಉಪ್ಪು ಹಾಕಿದರೆ ಹಾಲು ಒಡೆದು ಹೋಗುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದೀಲಿ. 2 ಸ್ಪೂನು ಮೊಸರು ಒಂದು. ಇದಕ್ಕೆ ನಾನು ಸ್ಮೂತಾಗಿ ಮಾಡಿರೋಂಥ ರೈಸನ್ನು ಹಾಕ್ತೀನಿ. ಇದಕ್ಕೆ ನಾನು ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಬುತ್ತಿ ರೆಡಿಯಾಗಿದೆ. ಈಗ ನಾವು ಇದನ್ನು ಸರ್ವ್ ಮಾಡೋಣ. ಇದು ಬಿಸಿ ಬಿಸಿ ಇರುವಾಗಲೇ ಇದನ್ನು ನಾವು ತಿಂದರೆ ತುಂಬ ರುಚಿಕರ ಆಗಿರುತ್ತೆ. ಈಗ ಬುತ್ತಿ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ರೈಸಿಂದ ಈಗ ಈ ಹಾಲನ್ನು ಸ್ವಲ್ಪ ಇಟ್ಕೊಂಡು ಇದನ್ನು ಹೀಗೆ ತಗೊಂಡು ಮಕ್ಕಳಿಗೆ ಹೀಗೆ ಪುಟ್ಟಕ್ಕೆ ಮಾಡಿಕೊಟ್ರೆ ತುಂಬ ವಿಶೇಷವಾಗಿದೆ ಅಂತ ತಿಂದ್ಕೊಡ್ತಾರೆ. ಇದು ನಿಮ್ಮ ಕೈಗೆ ರೈಸ್ ಹಿಡಿಯುತ್ತೆ ಅಂದರೆ ಸ್ವಲ್ಪ ಹಾಲನ್ನು
ಈಗ ಬುತ್ತಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ಟೇಸ್ಟ್ ನೋಡಿ. ಹಾಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.